ಆಯ್ತು. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು. ಬರೀ ಇದು ಶನಿವಾರ ಮತ್ತು ರವಿವಾರದ ಲಾಗ್ ಐತೆ ನೋಡ್ರಿ. ನಂಗೆ ನಿನ್ನೆ ಸ್ವಲ್ಪ ಆರಾಮಿದ್ದಿತ್ತಲ್ಲ ಅಂಥೇಳಿ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗಿತ್ತಿಲ್ಲ ರೀ. ಇವಾಗ ಸ್ವಲ್ಪ ಆರಾಮಾಗೈತೆ ಅಂಥೇಳಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಂತೀನಿ. ಮತ್ತು ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ವಿಡಿಯೋಗಳನ್ನ ಹಾಕ್ಬೇಕಂತ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿರಿ. ಈಗ ಇದು ಶನಿವಾರ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ಈಗಿದ್ರೆ ಗ್ಯಾಸ್ ಸ್ಟವ್ ಒರೆಸಿ ಬಾಂಡೆನ ಹಚ್ಚಾಕಂತೀನಿ ನೋಡ್ರಿ. ಇವತ್ತು ಸ್ವಲ್ಪ ಬೆಳಗ್ಗೆ ಹೇಳಕ್ಕೆ ಲೇಟನ್ನು ಆಯಿತು, ಹಾಗಾಗಿ ಕೆಲಸನೂ ಲೇಟಾಗಿನೇ ಸ್ಟಾರ್ಟ್ ಆಗೈತೆ ನೋಡ್ರಿ. ಯಾಕೆನೋ ಬೆಳಗ್ಗೆಯಿಂದ ಸ್ವಲ್ಪ ಎದ್ದು ಕೂಡಲೇ ಲೇಜಿನೆಸ್ ಫೀಲ್ ಆಗಕತ್ತಿತ್ತು, ಅಂದ್ರೆ ಸುಸ್ತು ಥರ ಆಗಕತ್ತಿತ್ತು. ಹಾಗಾಗಿ ಸ್ವಲ್ಪ ಹೇಳಕ್ಕೂ ಮನಸ್ಸಾಗಲಿಲ್ಲ. ಎದ್ದು ಕೂಡಲೇ ಇವತ್ತು ಯೋಗಾನೂ ಮಾಡಲಿಲ್ಲ. ಎದ್ದು ಕೂಡಲೇ ಹೊರಗಡೆ ನೀರು ಹಾಕಿಬಿಟ್ಟು ಅಡುಗೆ ಮನೆಗೆ ಬಂದು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಬಾಂಡೆನ ತಿಕ್ಕಿಟ್ಟಿದ್ದೆಲ್ಲ ಹಚ್ಬಿಟ್ಟು ಗಿಡಗಳಿಗೆ ನೀರು ಹಾಕಿ ಇಟ್ಟಿದ್ದೆ ರೀ. ಅಂದರೆ ನೀರು ಹಾಕಿ ಸ್ವಲ್ಪ ಆ ಕಡೆ ಇಟ್ಬಿಟ್ಟು ನೀರೆಲ್ಲ ಅದು ಹೋದ್ಮೇಲೆ ಆಮೇಲೆ ಈ ಕಡೆ ಎತ್ತಿ ಇಟ್ಬಿಡ್ತೀನಿ ರೀ. ಒಂದು 2-3 ಮನಿ ಪ್ಲ್ಯಾಂಟ್ ಮತ್ತು ಇದು ಏನಂತಾರೋ ಡಿಫ್ರೆಂಟಾಗಿ ಗಿಡ ಐತ್ರಿ. ಅದನ್ನು ಮನೆಯೊಳಗೆ ಇಟ್ಟಿದ್ದೀನಿ. ಯಾವಾಗಾರ ಸ್ವಲ್ಪ ಬಿಸಿಲು ಬಿದ್ದರೆ ಅದನ್ನು ಚಲೋ ಹೊತ್ನಾಗ ಬರುತ್ತೆ. ಇದಕ್ಕೆ ಯಾವ ರೀತಿ ಅಂದರೆ ಯಾವ ಗಿಡ ಅಂತ ಹೇಳ್ತಾರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಆ ಕಡೆ ಇಟ್ಟಿನಲ್ಲ ಕಿಟಕಿ ಒಳಗೆ ಫುಲ್ ಈ ಥರ ಎಳಿ ಥರ ಐತಿ, ನೋಡೋಕ್ಕೂ ಚಂದ ಅನಿಸುತ್ತಂತ ಇಟ್ಟಿದ್ದು. ಹೊರಗಡೆ ಒಂದು ಇಟ್ಟಿದ್ದೀನಿ ರೀ, ಇಲ್ಲಿ ಮನೆ ಒಳಗಡೆ ಒಂದು ಇಟ್ಟಿದ್ದೀನಿ. ಅಡುಗೆ ಮಾಡಮ್ದಾಗ ಯಾವಾಗಲೂ ಈ ರೀತಿ ಹಸಿರಾಗಿ ಕಂಡುಬಿಟ್ರೆ ನಮಗೂ ನೋಡೋಕ್ಕೂ ಚಲೋ ಅನಿಸುತ್ತೆ, ಮತ್ತು ಅಡುಗೆ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟು ಬರುತ್ತಲ್ರಿ. ಯಾವಾಗಲೂ ಕಣ್ಣಿಗೆ ಚಲೋತ್ನಾಗೆ ಕಂಡುಬಿಟ್ರೆ ಬೇಸರನೂ ಅಂತ ಅನ್ಸಂಗಿಲ್ಲ. ಆದರೆ ಇವತ್ತು ಬೇಸರ ಅಂತ ಅನ್ಸಾಕತ್ತಿತ್ತು, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ರೆ ಹಂಗೆ ನೋಡ್ರಿ ಫುಲ್ ಸುಸ್ತು ಅನ್ಸಾತಿತ್ತು. ಹಾಗಾಗಿ ಇವತ್ತು ಏನೂ ನಾಷ್ಟಕ್ಕೆ ರೆಡಿ ಮಾಡಲೇ ಇಲ್ಲ ರೀ. ನಿನ್ನೆ ರೆಡಿ ಮಾಡಿಟ್ಟಿದ್ದು ಹಿಟ್ಟಿತ್ತಲ್ಲ ದೋಸೆ ಹಿಟ್ಟು, ಅದನ್ನ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ. ಚಟ್ನಿ ಪಲ್ಯ ಯಾವುದೂ ಮಾಡಲಿಲ್ಲ. ನಿನ್ನೆ ರಾತ್ರಿ ಮಾಡಿದ್ದು ಸಾಂಬಾರು ಇತ್ತು, ಅಂದರೆ ಟೊಮೆಟೊ ಸಾರು, ಅದ್ರ ಸಂಗಟನ ಕೊಡ್ತಾಯಿತ್ತಂತ ದೋಸೆ ಮತ್ತು ಸ್ವಲ್ಪ ತುಪ್ಪ ಮತ್ತು ಶೇಂಗಾದ ಹಿಂಡಿ ಹಾಕಿಬಿಟ್ಟು ಕೊಡಾಕಂತೀನಿ ನೋಡ್ರಿ. ಲೇಟಾಗಿನೇ ಇದ್ದಿದ್ದೆಲ್ಲ ಏನೂ ಮಾಡೋಕ್ಕೆ ಆಗಲೇ ಇಲ್ಲ. ತಂದು ಕಾಲೇಜ್ಗೆ ಹೊಂಟಿವ ಪಟ್ ಅಂತೇಳಿ ಇದನ್ನ ದೋಸೆ ಹಾಕಿ ಕೊಡಾಕಂತೀನಿ. ತನು ಇದ್ರ ಬ್ಯಾಡ ಯಾರು ಮಮ್ಮಿ, ಅಲ್ಲೇ ಕ್ಯಾಂಟೀನ್ ಐತಿ ಏನಾರು ತಿಂತೀನಂತ ಅನಾಕತ್ತಿದ್ಲು. ಆದರೆ ಕ್ಯಾಂಟೀನ್ ಅನ್ಕಿಂತ ಇದನ್ನೇ ಬೆಸ್ಟ್ ಹೇಳಮ್ಮ ಅಂಥೇಳಿ ಈ ರೀತಿ ದೋಸೆ ಮತ್ತು ಶೇಂಗಾದ ಹಿಂಡಿ ತುಪ್ಪ ಹಾಕಿಕೊಟ್ರೆ ಬೆಸ್ಟ್ ಅಂತ ಅನ್ಸುತ್ತಲ್ರಿ ಹೊರಗಡೆ ತಿನ್ನೋಕ್ಕಿಂತ. ಹಾಗಾಗಿ ಎಲ್ಲರಿಗೂ ಇದನ್ನೇ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟೆ ನೋಡ್ರಿ. ಎಲ್ಲರಿಗೂ ಮಾಡಿಕೊಟ್ಟು ನಾನು ಅದನ್ನ ಒಂದು ತಿಂದುಬಿಟ್ಟು ಹಿಂಗೆ ಸುಮ್ಮನೆ ಕುಂತ್ಬಿಟ್ರೆ ಏನೋ ಕೆಲಸ ಮಾಡೋಕ್ಕೆ ಆಗಂಗಿಲ್ಲ ರೀ. ಮತ್ತು ಸುಸ್ತು ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಅರ್ಬಿ ಅಷ್ಟು ತೊಳೆದ್ಬಿಟ್ರೆ ಒಂದು ದೊಡ್ಡ ಜವಾಬ್ದಾರಿ ಮುಗ್ದಂಗೆ ಆಗುತ್ತೆ ನನಗಂತೂ. ಹಾಗೆ ಇಟ್ಬಿಟ್ರೆ ಇಡೀ ದಿವಸ ಏನೋ ತಲೆ ಮೇಲೆ ಅದು ಹೊತ್ಕೊಂಡು ಕುಂತಂಗೆ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಅರ್ಬಿ ಅಷ್ಟು ತೊಳೆದು ಹಾಕಿಬಿಟ್ರೆ ಆಯ್ತಂತೇಳಿ ಅರ್ಬಿನೂ ತೊಳೆದು ಹಾಕಿದೆ ನೋಡ್ರಿ. ಮತ್ತು ಗಿಡಗಳಿಗೆ ನೀರು ಹಾಕಿದೆ, ಅಲ್ಲಿ ನಿಂಬೆ ಗಿಡಕ್ಕೆ ಮತ್ತು ಪುದೀನಕ್ಕೆ ಹಾಕಿ ನೀರು ಹಾಕಿಬಿಟ್ಟು ಹಂಗೆ ಅರ್ಬಿ ತೊಳೆದು. ಇನ್ನು ಟೈಮ್ 10 ಗಂಟೆ ಆಗಿ ಹೋಗಿತ್ತ. ಚಹಾ ಅಷ್ಟು ಮಾಡ್ಕೊಂಡು ಕುಡಿದ್ರಾಯ್ತಂತೇಳಿ ಚಹಾಕ್ಕೆ ಇಟ್ಟಿದ್ದೀನಿ ನೋಡ್ರಿ. ಮತ್ತು ಮೊಳಕೆ ಕಾಳು ಗ್ರೇವಿ ಮಾಡ್ಬೇಕಂತೇಳಿ ಮೊನ್ನೆ ನೆನೆಸಿಟ್ಟಿದ್ದು ಮೊಳಕೆ ಕಾಳು ಇದ್ದು, ಕಡ್ಲೆಕಾಳು ಮತ್ತು ಹೆಸರು ಕಾಳು ಅವನು ಫ್ರಿಜ್ನಾಗ ಹಾಗೆ ಇಟ್ಟಿದ್ದೆ ರೀ. 1-2 ಸಲ ತೊಳೆದ್ಬಿಟ್ಟು ಉಪ್ಪು ಅರಿಶಿನ ಹಾಕಿಬಿಟ್ಟು ಕುದಿಸಾಕಿಟ್ರಾಯ್ತಂತೇಳಿ ಕುದಿಸಾಕಿಟ್ಟಿದ್ದೀನಿ ರೀ. ಮತ್ತು ಈ ಕಡೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಹಿಟ್ಟು ಕಲಸಿಟ್ಬಿಟ್ಟು ಕಾಳು ಕುದಿಸಿಟ್ಬಿಟ್ರಾಯ್ತು. ಪಟ್ ಅಂತೇಳಿ ಟೈಮ್ ಆದಾಗ ಅದನ್ನ ಅಷ್ಟು ಒಗ್ಗರಣೆ ಹಾಕಿಬಿಟ್ಟು ಚಪಾತಿ ಮಾಡ್ರಾಯ್ತಂತೇಳಿ ಅದನ್ನೂ ರೆಡಿ ಮಾಡಿಟ್ಟು ಮಸ್ತಾಗಿ ಕಡಕ್ಕಾಗಿ ಶುಂಠಿ ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಚಹಾ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡ್ರಿ. ಇದು ಅಂತೂ ನಮ್ಗೆ ಬೆಸ್ಟ್ ಟೈಮ್. ಎಲ್ಲ ಕೆಲಸ ಮುಗಿದ್ಮೇಲೆ ರಿಲ್ಯಾಕ್ಸಾಗಿ ಕುಂತ್ಬಿಟ್ಟು ಟೈಮ್ ಎಂಜಾಯ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಒಂದು ಕಪ್ ಮಸ್ತಾಗಿ ಕಡಕ್ ಚಹಾ ಮಾಡ್ಕೊಂಡು ಕುಡಿದ್ರಿಂದ ಕುಂತಿದ್ದೆ ರೀ. ಮನೂ ಕಾಲೇಜ್ ಇದ್ದಿತ್ತಿಲ್ಲ, ಹಾಗಾಗಿ ರೇಷನ್ ತರಕ್ಕೆ ಹೋಗಿದ್ದೆ ನೋಡ್ರಿ. ಅವನಿಗಂತೂ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ಕೊಳ್ಳಿ ಇದೊಂದು ಸುತ್ತೇನೋ ಒಟ್ಟು ಮುಖನೇ ಮುಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನು. ಈಗಿದ್ರೆ ರೇಷನ್ ತೊಗೊಂಡು ಬಂದ ನೋಡ್ರಿ.
ನಾನು ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಮೊಳಕೆ ಕಾಳು ಗ್ರೇವಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಜಲ್ದಿನೇ ಹಿಟ್ಟು ಕಲಸಿಟ್ಟಿದ್ದೆ, ಆದರೆ ಹಾಗಾಗಿ ಆಗ್ಬಿಟ್ಟೈತಿ. ನಾನು ಕಲಸೋ ಮುಂದಾಗ ಸ್ವಲ್ಪ ಆಳಸಾಗೇ ಕಲಸಿರ್ತೀನಿ, ಆದ್ರೆ ಬೆಳಗ್ಗೆ 10 ಆಗಿತ್ತು ಅವಾಗ ಕಲಸಿಟ್ಟಿದ್ದು. ಈಗ 1 ಗಂಟೆ ಆಗೈತಿ, ಹಾಗಾಗಿ ಸ್ವಲ್ಪ ಅಳಸನ ಆಗಿತ್ತ. ಈ ರೀತಿ ಅಳಸಾದಾಗ ನಾನು ಚಪಾತಿ ಈ ರೀತಿ ಮಾಡ್ತೀನಿ ರೀ. ತೆಗೆದ ಮೇಲೆ ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಬಿಟ್ರೆ ಇತ್ತು ಚಪಾತಿನೂ ಮೆತ್ತಗೆ ಆಗ್ತಾವ್ರಿ. ಹಾಗಾಗಿ ಈ ರೀತಿ ಮಾಡಾಕತ್ತಿದ್ದು ನೋಡಿರಿ. ಯಾವಾಗಾದ್ರೂ ಹಿಟ್ಟು ಅಳಸಾದಾಗ ಈ ರೀತಿ ಮಾಡ್ಕೋಬೋದು. ನಾವು ಹೊಳ್ಳಿ ಹಿಟ್ಟು ಹಾಕಿ ನಾದ್ಬಿಟ್ಟು ಚಪಾತಿ ಮಾಡಿದಾಗ ಏನೈತಿಲ್ಲ ಸ್ವಲ್ಪ ಬಿರುಸು ಆಗ್ತಾವೆ. ಈ ರೀತಿ ಮಾಡಿದಾಗ ಏನೈತಿಲ್ಲ ಮೆತ್ತಗಾಗಿ ಸಾಫ್ಟಾಗಿ ಬರ್ತಾವೆ ನೋಡಿರಿ. ಈ ರೀತಿ ಹೋಳಿಗೆ ತೆಗೆದ್ಮೇಲೆ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಕೊಂಡ್ರಾಯ್ತು. ಅದು ನಾವು ಲಟ್ಸೋ ಮುಂದಾಗೂ ಚಲೋತ್ನಾಗ ಬರೋದ್ರಿ. ನಾವು ಹಂಗೆ ಸ್ಲ್ಯಾಬ್ ಮೇಲಾಗಲಿ ಪರ್ಚಿ ಮೇಲಾಗಲಿ ಲಟ್ಟಿಸ್ದಾಗ ಅದನ್ನ ಹೊಳ್ಸೋಕೆ ಆಗಂಗಿಲ್ಲಲ್ಲ, ಅಂದ್ರೆ ತಿರುಗಿಬಿಟ್ಟು ಲಟ್ಸೋಕೆ ಆಗಂಗಿಲ್ಲ. ಅವಾಗ ಈ ರೀತಿ ಮಾಡೋದು ನಾನು. ಎಷ್ಟು ಮಸ್ತಾಗಿ ಹೋಳ್ಗೆ ಥರ ಬರ್ತಾವ್ರಿ ಚಪಾತಿ. ಹಾಗಾಗಿ ನಿಮ್ಮ ಸಂಗಟು ಸೇರ್ ಮಾಡ್ಕೊಂಡಿದ್ದಷ್ಟೇ. ಅಂದರೆ ಕೆಲವೊಂದು ಸಲ ಅಳಸಾಗಿರ್ತೈತಲ್ಲ, ಆವಾಗ ನೀವು ಈ ರೀತಿ ಮಾಡ್ಕೋಬೋದಂತೇಳಿ ಅಷ್ಟೇ ಸೇರ್ ಮಾಡ್ಕೊಂಡಿದ್ದು. ಈಗ ಚಪಾತಿ ಎಲ್ಲ ಮಾಡಿಬಿಟ್ಟು ಇನ್ನು ಊಟ ಸ್ಟಾರ್ಟ್ ಆಗೈತೆ ನೋಡಿರಿ. ಮೊಳಕೆ ಕಾಳು ಗ್ರೇವಿ ಮತ್ತು ಚಪಾತಿ ಊಟ ಮಾಡಾಕತ್ತೀನಿ. ನನ್ನ ಮಗಳಿಗಿದ್ರೆ ಏನು ಪಲ್ಯ ಮಾಡಿರಂತ ಕೇಳೋದೇ ಕೆಲಸ ಆಗ್ಬಿಡ್ತೈತಿ. ಊಟ ಮಾಡಿದ್ರೆ ಇಲ್ಲ ರೀ, ಬರೀ ಕೇಳೋದನೇ ಆಗುತ್ತೆ ಎಷ್ಟು ಹೇಳಿದ್ರು. ನಾನು ಊಟ ಮಾಡಿಬಿಟ್ಟು ಇಷ್ಟೊತ್ತು ತನಕ ಸುಮ್ಮನೆ ಕುಂತಿದ್ದೆ ರೀ, ಮೊಬೈಲ್ ನೋಡ್ಕೋತು ಹಂಗೆ ಸ್ವಲ್ಪ ಮನ್ಕೊಂಡು ಟೈಮ್ ಪಾಸ್ ಆಗಿಬಿಡ್ತು. ಅಂದರೆ ಟೈಮ್ ಹೋಗೇ ಬಿಡ್ತ್ರಿ. ಈಗ ಟೈಮ್ 6:30 ಆಗಿತ್ತು. ನಮ್ಮ ಮನೆಯವರು ಕೆಲಸದಿಂದ ಬಂದಿದ್ರು, ಹಾಗಾಗಿ ತಗೋಯಿದ್ರೆ ಮಸ್ತಾಗಿ ಇಬ್ಬರಿಗೆ ಕಾಫಿ ಮಾಡಿ ಕೊಟ್ಟಿದ್ಲು ನೋಡ್ರಿ. ನಾನು ಮತ್ತು ನಮ್ಮ ಮನೆಯವರು ಕಾಫಿ ಕುಡಿದ್ವಿ. ಈಗಿದ್ರೆ ಸಂಜೆ ಮುಂದಾಗ ನನ್ನ ಮಗಳಿಗೆ ಡಿಫ್ರೆಂಟಾಗಿ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತೇಳಿ, ಅಂದರೆ ತನು ಅದನ್ನೇ ಮಾಡಿರಿ ಮಮ್ಮಿ ಅಂತ ಅನ್ನಕತ್ತಿದ್ಲು. ಅದಕ್ಕಾಗಿ ಅದು ಪಕೋಡ ಕಡಿ ಅಂತೇಳಿ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಅದು ಅನ್ನ ಸಂಗಟ ಭಾಳ ಮಸ್ತ್ ಹತ್ತೈತಿ. ಅದಕ್ಕಾಗಿ ಈ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ, ಮತ್ತು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಬೇಕಂತೇಳಿ ಧನಿಯಾನ ಹುರಿದ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ. ಅಂದರೆ ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿಲಿಗೆ ಇಟ್ಟಾದ್ರೂ ಪುಡಿ ಮಾಡ್ಕೋಬೋದು, ಇಲ್ಲಾಂದ್ರೆ ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಪುಡಿ ಮಾಡಿಬಿಟ್ರೆ ಅದು ಜಲ್ದಿ ಪುಡಿ ಆಗುತ್ತೆ ರೀ. ಅದಕ್ಕಂತೇಳಿ ಬಿಸಿ ಮಾಡಿ ಇಟ್ಟಿದ್ದೆ. ಈಗ ಧನಿಯಾ ಪುಡಿ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಯಾವುದೇ ಮಸಾಲೆಗಳಾಗಲಿ ಮನೆಯೊಳಗೆ ಮಾಡ್ಕೊಳ್ಳೋದು ಬೆಸ್ಟ್ ರೀ. ನಾನು ಯಾವಾಗಲೂ ಮನೆಯೊಳಗೆ ಮಾಡ್ಕೊಳ್ಳೋದು. ಈಗ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಖಾಲಿ ಆಗೈತಿ. ಅವನ್ನೆಲ್ಲ ಮಾಡಬೇಕಾಗೈತಿ, ಮಾಡೋದನ್ನ ಆಗಲ್ಲಾಗೈತಿ ನೋಡಿರಿ. ಈಗ ಅರ್ಜೆಂಟಕ್ಕೆ ಧನಿಯಾ ಪುಡಿ ಅಷ್ಟು ಬೇಕಾಗಿತ್ತು, ಅದನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಇದು 2 ಥರ ಬೆನಿಫಿಟ್ ಇರುತ್ತೆ. ಮನೆಯೊಳಗೆ ಮಾಡಿದ್ದು ಫ್ರೆಶ್ ಘಮನೂ ಇರುತ್ತೆ ಮತ್ತು ಟೇಸ್ಟ್ನೂ ಇರುತ್ತೆ ರೀ. ಹೊರಗಡೆದಾದ್ರೆ ನೀವು ತಂದುಬಿಟ್ಟು ಯಾವುದೇ ಮಸಾಲ ಅದು ಸ್ಮೆಲ್ ಮಾಡಿರಿ ಅಷ್ಟು ಫ್ರೆಶ್ ಅಂತ ಅನ್ಸಂಗಿಲ್ಲ. ಮತ್ತು ಭಾಳ ದಿವಸದಿಂದನೂ ಮಾಡಿ ಇಟ್ಟಿರ್ತಾರೆ. ನಾವು ಒಂದು ತಿಂಗಳಿಗಾಗಷ್ಟು ಮನೆಯೊಳಗೇ ಮಾಡ್ಕೋಬೋದು. ಮತ್ತು ಇನ್ನೊಂದು ಬೆನಿಫಿಟ್ ಅಂದರೆ ರೊಕ್ಕನ ಉಳಿಸ್ಬೋದು ನೋಡಿರಿ. ಹೊರಗಡೆದು ಇಷ್ಟ ನೀವು ಧನಿಯಾ ಪುಡಿ ತೊಗೊಳಕ್ಕೆ ಹೋದಾಗ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಆದರೆ ನಾವು 1 kg ಧನಿಯಾ ತೊಗೋಬೇಕಂದ್ರೆ 90 ರೂಪಾಯಿನ ಅಷ್ಟೇ ಐತ್ರಿ. 100 ರೂಪಾಯಿ 90 ರೂಪಾಯಿ ಅಷ್ಟೇ ಇದ್ದಿರಬೇಕು. ಅಷ್ಟು ಈಜಿಯಾಗಿ 1 kg ನೀವು ಧನಿಯಾ ತಂದುಬಿಟ್ರೆ ಒಂದು 6 ತಿಂಗಳ ತನಕನೂ ಪುಡಿ ಮಾಡಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ಹೇಳಿದ್ದೆ ಅಷ್ಟೇ ರೀ. ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಹಂಗೆ ಮಾಡ್ಬೋದು. ಈಗ ನಾನು ಪಕೋಡ ಕಡಿ ಮಾಡೋಕೆ ಫಸ್ಟಿಗೆ ಪಕೋಡನ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಅದನ್ನ ಸ್ವಲ್ಪ ಇಟ್ಬಿಟ್ಟು ಅದಕ್ಕೆ ಮೊಸರು ಹಾಕಿ ಕಡಿದ್ಬಿಟ್ಟು ನಾವು ಕಡಿನ ರೆಡಿ ಮಾಡ್ಕೋಬೋದು. ಇದು ಭಾಳ ಮಸ್ತ್ ಆಗೋತ್ರಿ. ಗುಜರಾತ್ ಕಡೆ ಮತ್ತು ಆ ಕಡೆ ಪಂಜಾಬ್ ಸೈಡೆಲ್ಲ ಟ್ರೈ ಮಾಡ್ತಾರೆ ಆ ಕಡೆ ರೆಸಿಪಿ ಎಲ್ಲ ರೀ. ನಮ್ಮ ಕಡೆ ಮಾಡೋದು ಕಮ್ಮಿ. ಇದು ನಾವು ಮೊಸರನ್ನು ಬಳಸ್ಬಿಟ್ಟು ಮಜ್ಜಿಗೆ ಸಾರು ಅಷ್ಟೇ ಮಾಡೋದು. ಹಾಗಾಗಿ ಈ ರೀತಿ ತನೋ ನೋಡಿದ್ಲ, ಅದನ್ನೇ ಮಾಡಿಕೊಡ್ರಿ ಮಮ್ಮಿ ಅಂತ ಅಂದಿದ್ಲು. ಅದನ್ನ ರೆಡಿ ಮಾಡಾಕಂತೀನಿ ನೋಡಿರಿ. ಫಸ್ಟಿಗೆ ಪಕೋಡ ಮಾಡೋಕ್ಕೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಅಜ್ವೈನ, ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿಬಿಟ್ಟು ಚಲೋತ್ನೇ ನಾವು ಬಜ್ಜಿ ಮಾಡೋಕ್ಕೆಲ್ಲ ಹೆಂಗೆ ಕಲಿಸ್ತೀವಲ್ರಿ ಅದಕ್ಕನ್ನು ಕಲಿಸ್ಕೋಬೇಕಾಗುತ್ತೆ. ನಮ್ಗೆ ಯಾವ ರೀತಿ ಪಕೋಡ ಬೇಕಲ್ಲ ಆ ರೀತಿ ಪಕೋಡ ಮಾಡ್ಕೊಂಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಡಿಫ್ರೆಂಟಾಗಿರುತ್ತೆ ಟೇಸ್ಟ್ನೂ ರೀ, ಮತ್ತು ಮಾಡೋದೂ ಈಜಿಯಾಗೆ ಆಗುತ್ತೆ. ತನೂ ಬೇಡಿದ್ಲಂತೆ ನಾನು ಮಾಡಾಕತ್ತಿದ್ದು ನೋಡಿರಿ. ಫಸ್ಟ್ ಟೈಮ್ ಮಾಡಿದ್ದು ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು. ನೀವು ನಿಮ್ಗೆ ಇಷ್ಟ ಇದ್ದರೆ ಡಿಫ್ರೆಂಟಾಗಿ ಟೇಸ್ಟ್ ಟ್ರೈ ಮಾಡಬೇಕಂದ್ರೆ ನೀವು ಇದನ್ನ ರೆಸಿಪಿನ ಟ್ರೈ ಮಾಡ್ಬೋದು ನೋಡಿರಿ. ಅನ್ನ ಸಂಗಟಂತೂ ಭಾಳ ಮಸ್ತ್ ಹತ್ತುತ್ತೆ. ನನಗೂ ಫುಲ್ಲೇ ನೆಗಡಿ ಬಂದೈತಿ, ಹಾಗಾಗಿ ಸ್ವಲ್ಪ ಬೇರೆ ಥರನೇ ಅನ್ಸಾಕತ್ತೈತಿ.
ಈಗಿದ್ರೆ ಪಕೋಡ ಎಲ್ಲ ಸಣ್ಣ ಸಣ್ಣದಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಮತ್ತು ಅದು ನಾವು ಕಡಿ ಒಳಗೆ ಹಾಕಿದಾಗ ಸ್ವಲ್ಪ ದಪ್ಪಗೆ ಆಗ್ತಾವಲ್ಲ, ನೆಂದ್ಬಿಟ್ಟು ಅದಕ್ಕಾಗಿ ಸಣ್ಣನೇ ರೆಡಿ ಮಾಡಿದ್ದು. ಈಗ ಅದೇ ಪಕೋಡ ಹಿಟ್ಟನ್ನು ಒಂದು 2 ಚಮಚದಷ್ಟು ಅದರೊಳಗನೆ ಇಟ್ಟಿದ್ದೆ ರೀ, ಸಣ್ಣ ಬಟ್ಟಲಷ್ಟು. ಅದಕ್ಕನ ಮೊಸರು ಮತ್ತು ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿಬಿಟ್ಟು ಚಲೋ ಹೊತ್ನಾಗೆ ಬೀಟ್ ಮಾಡ್ಕೋಬೇಕ್ರಿ. ಯಾವುದೇ ಗಂಟು ಇಲ್ಲಾರ್ದಂಗೆ ಮೊಸರು ಮತ್ತು ಹಿಟ್ಟು ಚಲೋ ಹೊತ್ನಾಗೆ ಕೂಡಬೇಕದು. ಹಾಗಾಗಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕಿ ನಾವು ಮಜ್ಜಿಗೆ ಎಲ್ಲ ಮಾಡ್ಕೊತೀವಂದ್ರೆ ಅದೇ ರೀತಿ ಕಟ್ಟದೆ ಇಟ್ಕೋಬೇಕು. ಅಂದರೆ ಕಡದ್ಬಿಟ್ಟು ಇಟ್ಕೋಬೇಕ್ರಿ. ಈಗಿದ್ರೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸ್ವೆ, ಜೀರಿಗೆ ಮತ್ತು ಸ್ವಲ್ಪ ಹಿಂಗೆ ಮತ್ತು ಕರಿಬೇವು ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ರೀ, 2 ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿದ್ದೀನಿ. ಮತ್ತು ಕುಟ್ಟಿದ ಬೆಳ್ಳುಳ್ಳಿನ ಹಾಕಂತೀನಿ ನೋಡಿರಿ. ನೀವು ಶುಂಠಿನಾದ್ರೂ ಹಾಕ್ಬೋದು. ನನ್ನ ಕಡೆ ಶುಂಠಿ ಖಾಲಿ ಆಗಿತ್ತಂತ ನಾನು ಬರೀ ಬೆಳ್ಳುಳ್ಳಿ ಅಷ್ಟೇ ಕುಟ್ಬಿಟ್ಟು ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಲಾಸ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಬೇಕಂದ್ರೆ ನೀವು ಖಾರದ ಪುಡಿನೂ ಹಾಕ್ಬೋದು, ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ. ಹಾಗಾದ್ರೆ ನಾನು ಈ ಕಡೆ ಒಗ್ಗರಣೆ ರೆಡಿ ಮಾಡಕ್ಕಂತೀನಿ. ನಮ್ಮ ಮನೆಯವರು ಹಿತ್ತಲ ಬಾಗಿಲ ಕಡೆ ಹೋಗಿದ್ರಂತ, ಜೋಳ ಕಡಿತಿತ್ತಂತ, ಜಸ್ಟ್ ಮಿಸ್ ಆಯಿತು ಅಂತ ಅನ್ನಕತ್ತಿದ್ರು. ಹಂಗೆ ನೋಡ್ರಿ, ಔಟ್ಸೈಡ್ ಇದ್ದಾಗ ಇದೇ ರೀತಿ ಆಗುತ್ತೆ. ಎಲ್ಲ ಜೀವಿಗಳು ಬರ್ತಾ ಇರ್ತಾವೆ, ನಾವು ಅದನ್ನ ಫೇಸ್ ಮಾಡಿಬಿಟ್ಟೇ ಹೋಗ್ಬೇಕಾಗುತ್ತೆ. ಹಾಗಾಗಿ ಅದನ್ನು ನಮ್ಮ ಮನೆಯವ್ರು ಎತ್ಬಿಟ್ಟು ಹೊರಗಡೆ ಹಾಕಿದ್ರು. ಈ ಕಡೆ ಒಗ್ಗರಣೆನೂ ರೆಡಿ ಮಾಡೋಕ್ಕಿಟ್ಟಿದ್ದೆ. ಗ್ಯಾಸ್ ಬಂದ್ ಮಾಡಿಬಿಟ್ಟು ಹೋಗಿದ್ದೆ ರೀ. ಮತ್ತು ಬಂದುಬಿಟ್ಟು ಗ್ಯಾಸ್ ಹಚ್ಚಿ ಇಲ್ಲಿ ಏನೋ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಂದರೆ ಅದು ಹಿಟ್ಟು ಮತ್ತು ಮೊಸರು ಎಲ್ಲ ಹಾಕಿಬಿಟ್ಟು ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತ ಹಾಕ್ಬೇಕ್ರಿ. ಮತ್ತು ಸ್ವಲ್ಪ ನೀರು ಹಾಕ್ಬೇಕು, ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಚಲೋ ಹೊತ್ನಾಗೆ ಕುದಿ ಬರೋ ಮಟ್ಟ ಕುದಿಸ್ಕೋಬೇಕಾಗುತ್ತೆ ರೀ. ಮತ್ತು ಕೈ ಬಿಡಾಕೆ ಹೋಗಬಾರ್ದು, ಅದು ಕುದಿ ಬರೋ ಮಟ್ಟ ಆದರೂ ಒಂದು ಕುದಿಯೋ ಮಟ್ಟ ಅದು ಹಂಗೆ ಕೈ ಆಡಿಸ್ಕೊತಾನೆ ಇರಬೇಕಾಗುತ್ತೆ ರೀ. ಮತ್ತು ಬೇಕಂದ್ರೆ ಸ್ವಲ್ಪ ರುಚಿಗೆ ಕಮ್ಮಿ ಬಿದ್ದಿತ್ತಂದ್ರೆ ಉಪ್ಪನ್ನು ಹಾಕ್ಬೋದು. ಆಲ್ರೆಡಿ ನಾವು ಅದು ಮೊಸರು ಬೀಟ್ ಮಾಡಮ್ದಾಗ ಹಾಕಿರ್ತೀವಿ ರೀ. ಮತ್ತು ಕಮ್ಮಿ ಅನ್ನಿಸ್ತಾ ಅದಕ್ಕಾಗಿ ಟೇಸ್ಟ್ ನೋಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈಗ ಕುದಿ ಬಂದೈತೆ ನೋಡಿರಿ, ಅಂದ್ರೆ ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಆವಾಗ ಒಣಗಿರೋ ಮೆಂತ್ಯ ಪಲ್ಯ ಹಾಕಿದ್ದೀನಿ. ಇದ್ರೆ ಹಾಕ್ಬೋದು, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರೆ ನಡೀತೈತ್ರಿ. ಈಗ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಏನು ನಾವು ಪಕೋಡ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ಹಾಕಿಬಿಡ್ಬೇಕಾಗುತ್ತೆ. ಹಾಕಿ ಜಸ್ಟ್ ಒಂದು ಕುದಿಸ್ಕೋಬೇಕಷ್ಟೇ ರೀ. ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಿಬಿಟ್ರಾಯ್ತು. ಈಗ ಪಕೋಡ ಕಡಿ ರೆಡಿ ಆಗೋದು ನೋಡಿರಿ. ಅನ್ನದ ಸಂಗಟ ಸರ್ವ್ ಮಾಡಿಬಿಟ್ರಾಯ್ತು. ಮಸ್ತಾಗಿ ಟೇಸ್ಟ್ ಮಾಡ್ಬೋದು. ಅಂದರೆ ಡಿಫ್ರೆಂಟಾಗಿ ಮಾಡಿದಾಗ ಡಿಫ್ರೆಂಟಾಗಿ ತಿನ್ಬೋದಲ್ರಿ. ಹಂಗಾಗಿ ಟ್ರೈ ಮಾಡಿದ್ದು ಟೇಸ್ಟು ಮಸ್ತ್ ಇತ್ತು ನೋಡಿರಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದು, ಅಂದರೆ ಒಣದನ್ನು ಹಾಕಿದ್ರಿ, ಹಸಿದಿದ್ದಿತ್ತಿಲ್ಲ ಅಂತೇಳಿ. ಈಗ ಇದು ರೆಡಿ ಆಗೈತೆ ನೋಡಿರಿ. ಇನ್ನು ಬಿಸಿ ಬಿಸಿ ಅನ್ನದ ಸಂಗಟ ಮಸ್ತಾಗಿ ಪಕೋಡ ಕಡಿ ಸರ್ವ್ ಮಾಡಾಕತ್ತಿದ್ದು. ನಿಮಗೂ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ಒಂದು ಸಲ ಖಂಡಿತ ಟ್ರೈ ಮಾಡಿರಿ. ಇದಂತೂ ಏನು ಜಾಸ್ತಿ ದೊಡ್ಡ ಕೆಲಸನೇ ಎಲ್ಲ, ಈಜಿಯಾಗೆ ಮಾಡ್ಕೋಬೋದು. ಇಲ್ಲಾಂದ್ರೆ ಪಕೋಡ ಒಂದು ಸ್ವಲ್ಪ ಮಾಡಿದಾಗ ಮಿಕ್ಕಿದ್ರೂ ಅದರಿಂದನೂ ಮಾಡ್ಕೋಬೋದು. ಪಕೋಡ ಇದ್ದಿತ್ತಿಲ್ಲಂದ್ರೆ ನೀವು ಬರೀ ಕಡಿ ಅಷ್ಟನ್ನಾದ್ರೂ ಮಾಡ್ಕೋಬೋದು. ಅನ್ನದ ಸಂಗಟ ಆಗಲಿ ಮತ್ತು ರೊಟ್ಟಿ ಸಂಗಟ ಆಗಲಿ, ಕಡಕ್ ರೊಟ್ಟಿ ಸಂಗಟ ತಿನ್ನಕ್ಕೆ ಬರುತ್ತೆ ನೋಡಿರಿ. ಈಗ ಮಸ್ತಾಗಿ ರೆಡಿ ಆಗೈತೆ ನೋಡಿರಿ. ಇನ್ನು ಊಟ ಮಾಡೋ ಕೆಲಸನೇ. ನೋಡೋಕ್ಕೂ ಮಸ್ತ್ ಅನ್ಸಾಕತ್ತೈತಲ್ರಿ. ಟೇಸ್ಟ್ನೂ ಅಷ್ಟೇ ಮಸ್ತ್ ಇತ್ತು. ತನಗೆ ನೋಡಿ ತಿನ್ನಿಸ್ದೆ ಹೆಂಗೈತಮ್ಮ ಟೇಸ್ಟ್ ಅಂದ್ಕೊಳ್ಳಿ. ಆಕಿಗಂತೂ ಜಾಸ್ತಿ ಇಷ್ಟ ಆಯ್ತು ನೋಡಿರಿ. ನೆಕ್ಸ್ಟ್ ಡೇನು ಅದನ್ನೇ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ದು, ಅಷ್ಟು ಮಸ್ತಾಗಿತ್ತು. ಇದ್ರ ನಾನು ಊಟ ಮಾಡಕ್ಕಂತೀವಿ ನೋಡಿರಿ. ಇದು ನೆಕ್ಸ್ಟ್ ಡೇ ನೋಡಿರಿ. ಇವತ್ತಂತೂ ನಂಗೆ ಫುಲ್ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಅಂದರೆ ಫುಲ್ ಎಳಾಕನ ಆಗಲ್ಲಾಗಿತ್ತು ರೀ. ಅಂದ್ರೂ ಎದ್ದುಬಿಟ್ಟು ಸ್ವಲ್ಪ ಬಿಸಿನೀರು ಕುಡಿಬೇಕು ಫಸ್ಟಿಗೆ ಅಂತ ಎದ್ದು ಗ್ಯಾಸ್ ಕಟ್ಟಿ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಇನ್ನೂ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ದಿನಾನ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಆರಾಮಿರ್ಲಿಕ್ಕಂದ್ರೆ ಏನು ಕೆಲಸ ಮಾಡೋಕ್ಕೂ ಆಗಂಗಿಲ್ಲ. ಆದರೆ ಮಕ್ಕಳೆಲ್ಲ ಇನ್ನೂ ಮನ್ಕೊಂಡಾರೆ, ಸುಮ್ಮನೆ ಅವರಿಗೆಲ್ಲ ಯಾಕೆ ಡಿಸ್ಟರ್ಬ್ ಮಾಡೋದಂತೇಳಿ ನಾನು 6 ಗಂಟೆ ಆಗಿ 15 ನಿಮಿಷ ಆಗಿತ್ತು ಅವಾಗ ಎದ್ದಿದ್ದೀನಿ ರೀ. ಎದ್ದು ಮುಖ ತಕ್ಕೊಂಡು ಫಸ್ಟಿಗೆ ಗಂಟ್ಲೆಲ್ಲ ಇದು ಆಗಿಬಿಟ್ಟಿತ್ತು. ಮತ್ತು ರಾತ್ರಿ 2 ಗಂಟೆಕನೇ ಥಂಡಿ ಜ್ವರ ಬಂದುಬಿಟ್ಟಿದ್ದು. ಫುಲ್ ತಲೆ, ಮೈ, ಕೈ ಜಾಯಿಂಟ್ ಎಲ್ಲ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಟ್ಯಾಬ್ಲೆಟ್ನೂ ಹಂಗೆ ತೊಗೊಳಕ್ಕಾಗಂಗಿಲ್ಲಲ್ರಿ. ಅದಕ್ಕಾಗಿ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಏನಾದರೂ ತಿಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಆಯಿತು.
ಅಂಥೇಳಿ ಈಗಿದ್ರೆ ಅದು ಒಂದಲ್ಗ ಸೊಪ್ಪು ಇರುತ್ತಲ್ರಿ, ಅದಕ್ಕೆ ಸ್ವಲ್ಪ ಮೆಣಸು, ಲವಂಗ ಮತ್ತು ಉಪ್ಪು ಹಾಕಿ ತಿಂದ್ಬಿಟ್ಟು ಬಿಸಿನೀರು ಕುಡಿಬೇಕಂತ ತಿನ್ನಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಇದು ಸ್ವಲ್ಪ ಎಲ್ಲ ಅದು ರಸ ತೆಗೆದು ಆಮೇಲೆ ಮೆಣಸು ಲವಂಗನ ಕುಟ್ಟಿ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ 3 ಟೈಮ್ ಕುಡಿದ್ಬಿಟ್ರೆ ಜಲ್ದಿ ನೆಗಡಿ ಆಗಲಿ ಕಫ ಆಗಲಿ ಕರಗುತ್ತೆ ಅಂತಾರೆ. ಆದರೆ ಅಷ್ಟೆಲ್ಲ ಮಾಡೋಷ್ಟು ಪೇಷನ್ಸ್ ಇದ್ದಿದ್ದಿಲ್ಲ. ಹಾಗಾಗಿ ಅದನ್ನೇ ಒಂದಲ್ಗ ಸೊಪ್ಪು ಉಪ್ಪು ಮತ್ತು ಲವಂಗ ಮೆಣಸು ಹಾಕ್ಕೊಂಡು ತಿಂದ್ಬಿಟ್ಟು ಬಿಸಿನೀರು ಕುಡಿಯಾಕಂತೀನಿ ನೋಡ್ರಿ. ಅಂದರೆ ಇದು ಸಣ್ಣ ಮಕ್ಕಳಿಗೂ ಕೊಡ್ಬೋದು. ಒಂದಲ್ಗ ಸೊಪ್ಪು ಮತ್ತು ಜೇನುತುಪ್ಪ, ಶುಂಠಿ ಪೇಸ್ಟ್ ಅಂದರೆ ಸ್ವಲ್ಪ ರಸ ಎಲ್ಲ ಹಾಕಿ ಮಕ್ಕಳಿಗೆ ಕೊಟ್ರೆ ಬೆಸ್ಟ್ ಆಗುತ್ತೆ ರೀ. ಅಂದರೆ ನೆಗಡಿ ಕೆಮ್ಮ ಇದ್ದಾಗ ನನಗೆ ಮೈ ಕೈ ಎಲ್ಲ ಪೇನ್ ಇತ್ತಲ್ಲ, ಹಾಗಾಗಿ ಜಲ್ದಿ ಕಮ್ಮಿ ಆಗಂಗಿಲ್ಲ ರೀ. ಈ ರೀತಿ ಆದಾಗ ಟ್ಯಾಬ್ಲೆಟನ್ನೇ ತೊಗೋಬೇಕಾಗುತ್ತೆ. ಮತ್ತು ರಾತ್ರಿ ಎಲ್ಲ ಜ್ವರ ಬಂದಿದ್ದಲ್ಲ, ಜಳಕ ಮಾಡಿಬಿಟ್ರೆ ಫ್ರೆಶ್ ಅನ್ಸುತ್ತೆ ರೀ. ಇಲ್ಲಾಂದ್ರೆ ಮೈಯೆಲ್ಲ ಸ್ಮೆಲ್ ಬಂದಂಗೆ ಆಗುತ್ತೆ. ನನಗೆ ಆ ರೀತಿ ಆಗುತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಜಳಕ ಮಾಡಿಬಿಟ್ರೆ ಫ್ರೆಶ್ ಅನ್ಸುತ್ತಂತೆ. ಹಂಗೆ ಅದನ್ನ ಬಿಸಿನೀರು ಕುಡಿದು ಜಳಕ ಮಾಡಿ ಈಗ ಹೊರಗಡೆ ಬಂದು ಬಿಸಿಲಿಗೆ ಕುಂತಿದ್ದೀನಿ ನೋಡ್ರಿ. ಕುಂದ್ರಾಕೂ ಆಗಲ್ಲಾಗಿತ್ತು. ಅಷ್ಟು ಫುಲ್ ಸುಸ್ತಾಗೋದು, ಚಕ್ರ ಬರೋದು ಆ ರೀತಿ ಆಗೋದ್ರಿ. ವರ್ಷನಾಗ 1 ಸಲ 2 ಸಲ ಎಲ್ಲರಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗತ್ತೈತ್ರಿ. ಈಗ ಮಳೆ ಮತ್ತು ಬಿಸಿಲು ಎರಡೂ ತಿಂದ್ಬಿಟ್ಟು ಜಲ್ದಿನೇ ಎಲ್ಲರಿಗೂ ಆರಾಮ್ ತಪ್ಪ ಬಿಡ್ತೈತ್ರಿ. ನಮ್ಮ ಮನೆಯವ್ರಿಗೆ ಆರಾಮಿಲ್ಲ, ನನಗೂ ಆರಾಮಿಲ್ಲ, ಮತ್ತು ಮನಗೂ ಆರಾಮಿಲ್ಲ ರೀ. ತನು ಒಬ್ಬಾಕಿ ಮಾತ್ರ ಆರಾಮದಾಳು. ಮೊನ್ನೆ ಆಕಿ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ, ಅವಾಗ ತೋರಿಸ್ಕೊಂಬಂದೀವಿ. ಹಾಗಾಗಿ ಆಕಿ ಸ್ವಲ್ಪ ಗಟ್ಟಿ ಅದಾಳು. ನಾವು 3 ಮಂದಿ ಇದ್ರೆ ಪೇಷಂಟ್ ಆಗಿಬಿಟ್ಟಿವಿ ನೋಡ್ರಿ. ತನು ಇದ್ರೆ ಬ್ಲ್ಯಾಕ್ ಕಾಫಿ ಮಾಡಿ ಕೊಟ್ಟಿದ್ಲು. ಅಂದರೆ ಕಾಯಿಪಲ್ಯಕ್ಕೆ ಹೋಗ್ಬೇಕಾಗಿತ್ತು ರೀ. ಸ್ವಲ್ಪ ಕಾಯಿಪಲ್ಯನೂ ಖಾಲಿ ಆಗಿತ್ತು. ಮೊನ್ನೆ ಬುಧವಾರನೂ ತಂದಿತ್ತಿಲ್ಲ. ಹಾಗಾಗಿ ಬರೀ ಕಾಫಿ ಕುಡಿದು ಹೋಗ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಕಾಯಿಪಲ್ಯನೂ ತಂದಿವಿ ನೋಡ್ರಿ. ಉಳ್ಳಾಗಡ್ಡಿ ಇದ್ದಿದ್ದಿಲ್ಲ, ತನು ಬರಾಟಿಗೆ ಶಾವಿಗೆ ಹುರಿದು ಇಟ್ಟಿದ್ಲು. ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿ ತಂದು ಕೂಡಲೇ ಅದನ್ನ ಕಟ್ ಮಾಡಿ ಇನ್ನು ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಾಕಿ ನೋಡ್ರಿ. ನನಗಂತೂ ನಿಂದ್ರಾಕೆ ಆಗಲ್ಲಾಗಿತ್ತು, ಕುಂದ್ರಾಕೆ ಆಗಲ್ಲಾಗಿತ್ತು. ಆ ರೀತಿ ಆಗ್ಬಿಟ್ಟಿತ್ತು ನೋಡ್ರಿ. ಅಂದ್ರೆ ಸುಸ್ತು ಆಕತ್ತಿತ್ತಿಲ್ಲ. ಕಾಯಿಪಲ್ಯ ತಂದು ಹಿಡಾಟಿಗೆ ತೀರಾ ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಕಾಯಿಪಲ್ಯಕ್ಕೆ ಹೋಗ್ಲಿಕ್ಕಂದ್ರೆ ಮತ್ತು ಏನು ಮಾಡೋದು, ಮನೆಗಂತೂ ಬೇಕಲ್ರಿ ಊಟಕ್ಕಂತೂ. ಹಂಗಾಗಿ ತಂದುಬಿಟ್ಟು ಇಟ್ಟಿದ್ವಿ. ಇನ್ನು ತೆಗಿಬೇಕದು. ಮನು ತೆಗಿತೀನಂತ ಹೇಳ್ಯಾನು. ಮತ್ತು ಉಪ್ಪಿಟ್ಟು ಮಾಡಿಕೊಟ್ಲು. ಎಲ್ಲರೂ ಕುಂತ್ಬಿಟ್ಟು ಉಪ್ಪಿಟ್ಟು ನಾಷ್ಟ ಮಾಡಾಕಂತೀವಿ ನೋಡ್ರಿ. ನಾಷ್ಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮನ್ಕೊಂಬಿಡ್ಬೇಕು. ನನಗಂತೂ ಯಾವಾಗ ಟ್ಯಾಬ್ಲೆಟ್ ತೊಗೊಂಡು ಮನ್ಕೋತನಂತ ಅನ್ಸಾಕತ್ತಿತ್ತು. ಟ್ಯಾಬ್ಲೆಟ್ ತೊಗೊಂಡು ಮನ್ಕೊಂಬಿಟ್ಟಿದ್ದೀವಿ ರೀ ನಾನು ಮತ್ತು ನಮ್ಮ ಮನೆಯವರು. ಈಗಿದ್ರೆ ಟೈಮ್ 5:30 ಆಗೈತೆ ನೋಡ್ರಿ. ಜೋಳದ ಹಿಟ್ಟು ಖಾಲಿ ಆಗಿತ್ತ. ಮತ್ತು ಆರಾಮಿಲ್ದಾಗ ಚಪಾತಿಗಿಂತ ಜೋಳದ ರೊಟ್ಟಿ ತಿನ್ನೋದು ಬೆಸ್ಟ್ ಅಂತೇಳಿ ಜೋಳನೂ ಹಸನ್ ಮಾಡಾಕತ್ತೀನಿ. ಮತ್ತು ಮನೋದು ಸೊಪ್ಪು ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ ರೀ. ತನಗೆ ಬಿಡ್ಸಂದು ಕೂಡಲೇ ಆಕಿಗೆ ಬಿಡ್ಸಾಕ ಬರಲಾಗಿತ್ತು. ಹಾಗಾಗಿ ನಮ್ಮ ಮನೆಯವರು ಹೆಲ್ಪ್ ಮಾಡಾಕತ್ತೀರಿ ನೋಡ್ರಿ. ಆಕೆಗೆ ಸರಿಯಾಗಿ ಬಿಡ್ಸಕ್ಕೆ ಬರಲಾಗಿತ್ತು. ನಾನು ಬಿಡಿಸ್ತೀನಿ ಅಮ್ಮ ಅಂಥೇಳಿ ಬಿಡ್ಸಾಕತ್ತಿದ್ರು. ನಾನು ಸ್ವಲ್ಪ ಜೋಳನೂ ಹಸನ್ ಮಾಡಿ ಇಟ್ಟಿದ್ದೀನಿ ರೀ. ಮುಖ ತಕ್ಕೊಂಡ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನನಗಂತೂ ಸ್ವಲ್ಪ ಆರಾಮಾದ್ರೆ ಸಾಕು, ಅಡುಗೆ ಮನೆಗೆ ಬಿಡ್ತೀನಿ ರೀ. ನಾನಂತೂ ಟ್ಯಾಬ್ಲೆಟ್ ತೊಗೊಂಡಿದ್ದೆಲ್ಲ ಸ್ವಲ್ಪ ಆರಾಮ ಅನ್ಸಾಕತ್ತಿತ್ತು. ಅಂದರೆ ಡೊಲೋ ಗುಳಿಗೆ ತೊಗೊಂಡಿದ್ದೆ ಅಲ್ರಿ. ಹಾಗಾಗಿ ಅದನ್ನ ಜೋಳ ಎಲ್ಲ ಹಸನ್ ಮಾಡಿ ಇಟ್ಬಿಟ್ಟು ಇನ್ನು ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಂತ ಐತ್ರಿ. ನಮ್ಮ ಮನೆಯವ್ರಿಗೆ 2-3 ದಿವಸದಿಂದ ಆರಾಮ ಇದ್ದಿದ್ದಿಲ್ಲ. ಆದರೂ ಅವ್ರು ಟ್ಯಾಬ್ಲೆಟ್ ತೊಗೊಂಡು ಹಂಗೆ ಕೆಲ್ಸಕ್ಕೆ ಹೋಗ್ತಿದ್ರು. ಇವತ್ತು ಭಾಳ ಒತ್ತಾಯ ಮಾಡಿದ್ಕೊಳ್ಳೆ ಬಿಟ್ಟು ಮನೆಯಾಗಿದ್ದರು. ಅಂದರೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಜಲ್ದಿ ಆರಾಮಾಗುತ್ತೆ. ನೀವು ಹಂಗೆ ಕೆಲ್ಸಕ್ಕೆ ಹೋದ್ರೆ ಜಾಸ್ತಿನೇ ಆಗುತ್ತಂತೆ. ಇವತ್ತು ಮನೆಯಾಗಿದ್ರೆ ಎಲ್ಲರೂ ಕೂಡ್ಬಿಟ್ಟು ಸುಮ್ಮನೆ ರೆಸ್ಟ್ ಮಾಡೋದು ಆಗಿತ್ತು ನೋಡ್ರಿ. ಬೆಳಗ್ಗೆಯಿಂದ ಮನ್ಕೋದಾಗಿತ್ತು. ಇವಾಗ ಟೈಮ್ 7 ಗಂಟೆ ಆಗೈತೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇಳಿ ಹೊಂಟಿದ್ವಿ. ಇಲ್ಲಿ ಸಿಕ್ಕುನ್ ಗೇಟ್ ಹತ್ರ ಬಂದ ಕೂಡಲೇ ಫುಲ್ ಮಳೆ ಜೋರಾಗ್ಬಿಟ್ಟು ನೋಡ್ರಿ. ಪಾಪ ಅವರು ಇಲ್ಲಿ ಹೋಟೆಲ್ ಐತಲ್ಲ ಒಳಗಡೆ ಕೂಡ್ರಿ ಅಂತೇಳಿ ಅಂದ ಕೂಡಲೇ ಇಲ್ಲಿ ಒಳಗಡೆ ನಿಂತೀವಿ ನೋಡ್ರಿ. ಒಂದು 10-15 ನಿಮಿಷ ಕುಂತಿದ್ವಿ. ಆಮೇಲೆ ಮಳೆ ಕಮ್ಮಿ ಆದ ಕೂಡಲೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೀವಿ ನೋಡ್ರಿ. ಮತ್ತು ಬೀಸಾಕೂ ಹೋಗಿದ್ವಿ. ಅಂದ್ರೆ ಬೀಸೋದು ಇಟ್ಬಿಟ್ಟು ಹಾಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಈಗಿದ್ರೆ ಮನೆಗೆ ಹೊಂಟಿವಿ ನೋಡ್ರಿ. ಆಕಾಶ ಒಳಗೆ ಎಷ್ಟು ಮಿಂಚಾಕತ್ತೈತಿ, ದೂರ ನೋಡಾಕನೇ ಒಂಥರ ಇದು ಅನ್ಸಾಕತ್ತಿತ್ತು. ಈಗ ಫೈನಲಿ ಮನೆಗೆ ಬಂದೀವಿ ನೋಡ್ರಿ. ಬರಾಟಿಗೆ ಈ ಗಿಡ್ಡಮ್ಮ ಏನಲ್ಲ ಬಂದ ನಿಂತು ಬಿಡ್ತಾಳು. ನಮ್ಮ ಮನು ಇದ್ರೆ ಇದಕ್ಕೆ ಹೆಸರು ಇಟ್ಟುಬಿಟ್ಟಾದ್ರಿ ಗಿಡ್ಡಮ್ಮ ಅಂತ. ಹಾಗಾಗಿ ಅದನ್ನು ಬಂದಿತ್ತು ನೋಡ್ರಿ. ನಾವು ಅಲ್ಲಿ ಗಾಡಿ ಮೇಲೆ ಬರೋ ಮುಂದಾಗ ಓಡ್ಕೊತ ಬಂತು. ಇವತ್ತು ಅಡುಗೆ ಮಾಡೋಕ್ಕೆ ಬರೀ ಮನ್ಸಿದ್ದಿಲ್ಲ. ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ರೈತೆ ಅಂತೇಳಿ ಬ್ರೆಡ್ ತೊಗೊಂಬಂದಿದ್ವಿ. ಜಾಸ್ತಿ ತಿನ್ನಂಗಿಲ್ಲ ರೀ. ಇವತ್ತು ಅದನ್ನೇ ಮಾಡಿಬಿಟ್ಟು ತಿಂದು ಟ್ಯಾಬ್ಲೆಟ್ ತೊಗೊಂಡ್ರೈತಂತೇಳಿ ಬರಾಟಿಗೆ ನನ್ನ ಮಕ್ಕಳು ಫುಲ್ ನಿದ್ದೆ ಸ್ಟಾರ್ಟ್ ಆಗಿತ್ತು. ಬಂದು ತನು ಸ್ಯಾಂಡ್ವಿಚ್ ಮಾಡಿಕೊಟ್ಲು. ನಮ್ಮ ಮನೆಯವರು ತನು ಕೂಡ್ಬಿಟ್ರಿ. ಅದನ್ನ ತಿಂದು
ಈಗ ಟ್ಯಾಬ್ಲೆಟ್ ತೊಗೊಳಕಂತೀವಿ ನೋಡ್ರಿ, ಇದೇ ದೊಡ್ಡ ಕೆಲಸ ಟ್ಯಾಬ್ಲೆಟ್ ತೊಗೊಳೋದು. ಹಂಗಾಗಿ ನಮ್ಮ ಮನೆಯವ್ರು ಇದನ್ನೆಲ್ಲ ತೊಗೊ ಅಂತ ಹೇಳಕತ್ತಿದ್ರು. 4-5 ಟ್ಯಾಬ್ಲೆಟ್ ಕೊಟ್ಟಾರೋ ಅವನ್ನೆಲ್ಲ ಇನ್ನು ತೊಗೊಂಡ್ಬಿಟ್ಟು ರೆಸ್ಟ್ ಮಾಡೋದು ನೋಡ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.